ಎಲ್ಲರಿಗೂ ನಮಸ್ಕಾರ. ನಾವು ನನ್ನ ಮಗಳಿಗೆ ಮಂತ್ರಾಲಯದಲ್ಲಿ ಮುಡಿ ಕೊಡಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ, ಆದರೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಈ ಬುಧವಾರ ಬೆಳಿಗ್ಗೆ ಹೊರಡೋದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ಹಾಗೆ ಮನೆಯಲ್ಲೇ ಬ್ರೇಕ್ಫಾಸ್ಟ್ಗೆ ಇಡ್ಲಿ ತಯಾರಿ ಮಾಡ್ಕೊಂಡಿದ್ದೆ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ದಾರಿ ಮಧ್ಯ ತಿನ್ನೋದಕ್ಕೆ ಅಂತ ಸ್ವಲ್ಪ ಮಖಾನ ಹಾಗೆ ಪಾಪ್ಕಾರ್ನ್ನ ತಯಾರು ಮಾಡಿಕೊಂಡೆ. ಇವೆರಡೂ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ. ದಾರಿ ಮಧ್ಯ ಏನಾದ್ರು ತಿನ್ನೋದಕ್ಕೆ ಬೇಕಾಗುತ್ತಲ್ವ, ಹಾಗಾಗಿ ಏನಾದ್ರು ಜಂಕ್ ಕೊಡೋ ಬದಲು ಇದೇ ಮನೆಯಲ್ಲೇ ಆರಾಮಾಗಿ ಫ್ರೆಶ್ಶಾಗಿ ಮಾಡಿಟ್ಕೊಂಬಿಟ್ರೆ ಹಾಗೆ ಹೋಗ್ತಾ ದಾರಿನಲ್ಲಿ ಸ್ವಲ್ಪ ಫ್ರೂಟ್ಸು ಎಲ್ಲ ತೆಗೆದಿಟ್ಕೊಂಬಿಡ್ತೀನಿ. ಹೀಗಾಗಿ ನಾನು ಅವಳಿಗೆ ಜಂಕ್ ಎಲ್ಲ ಕೊಡೋದು ಬದಲು ಈ ಥರ ಮನೆಯಲ್ಲೇ ಫ್ರೆಶ್ಶಾಗಿ ಏನಾರು ಮಾಡಿಟ್ಕೊಂಡು ಎಲ್ಲಾರ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ರೀತಿ ಏನೇನು ಬೇಕು ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಬಿಡ್ತೀನಿ. ನಾವು ಹೊರಗಡೆ ಎಲ್ಲೇ ಹೋದರೂ ಕುಡಿಯೋದಕ್ಕೆ ನಮ್ಗೆ ಎಷ್ಟು ನೀರು ಬೇಕೋ ಅದನ್ನು ಕೂಡ ಮನೆಯಿಂದನೇ ತೊಗೊಂಡು ಹೋಗ್ಬಿಡ್ತೀವಿ. ಹಾಗೆ ನನ್ನ ಮಗಳು ಕೂಡ ಅವಳಿಗೆ ಬೇಕಾಗಿರೋಂತಹ ಟಾಯ್ಸು, ಬುಕ್ಸು, ಅವಳದೇ ಪಿಲ್ಲೋ ಹಾಗೆ ಬ್ಲ್ಯಾಂಕೆಟ್ನು ಕೂಡ ಕಾರಲ್ಲಿ ಇಟ್ಕೊಂಡ್ಬಿಡ್ತಾಳೆ. ಹೀಗೆ ಎಲ್ಲ ತೆಗೆದಿಟ್ಕೊಂಡು ಸುಮಾರು 11 ಗಂಟೆ ಹೊತ್ತಲ್ಲಿ ನಾವು ಇಲ್ಲಿಂದ ಹೊರಟ್ವಿ. ಹಾಯ್, ಕೌ ಅಲ್ಲ ಕೌ. Both of you driving. Bro driving. Good job. ಕೌ ಕಂಕೊಂಬಿದ್ಯಾ? ಹೌದಾ? ಅದೇನ್ ಮಾಡ್ದು? ಮಾಷಾ ಬೇರೆ ಹೇಳ್ಕೊಟ್ಟಿದ್ದ. ಚೆಲ್ಲೋಗುತ್ತೆ. ಕಾರಲ್ಲಿ ನನ್ನ ಮಗಳು ಸ್ವಲ್ಪ ಹೊತ್ತು ಒಬ್ಬಳೇ ಆಟ ಆಡ್ಕೋತಾಳೆ. ಆಮೇಲೆ ನಮ್ಮ ಹತ್ರ ಬಂದು ತರಲೆ ಮಾಡ್ತಾಳೆ. ಈ ನಡುವೆ ಅಂತೂ ಈ ರೀತಿ ಹೆಗ್ಲ ಮೇಲೆ ಕುತ್ಕೊಳ್ಳೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಕಾರಲ್ಲಿ ಎಲ್ಲೋದ್ರೂ ಸ್ವಲ್ಪ ಹೊತ್ತು ಹೀಗೆ ಹೆಗ್ಲ ಮೇಲೆ ಕುತ್ಕೊಂಡು ತರಲೆ ಮಾಡೋದು ಕೂಡ ಕಲ್ತ್ಬಿಟ್ಟಿದ್ದಾಳೆ. ಹಾಗೆ ಬರ್ತಾ ಮಧ್ಯ ಐಕ್ಯ ಫ್ಯಾಕ್ಟ್ರಿ ಹತ್ರ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಳ್ಳೋಣ ಅಂತ ಕಾರ್ ಸ್ಟಾಪ್ ಮಾಡಿದ್ವಿ. ಅಲ್ಲೇ ನನ್ನ ಮಗಳು ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡಿಕೊಂಡು ಟಯರ್ ಬಾ ಇಲ್ಲಿ ಬಾ ಇಲ್ಲಿ ನೋಡು. ನೋ ಸ್ಲೈಡ್, ಸುಮ್ಮನೆ ಶೋಗೆ ಇಟ್ಟಿದ್ದಾರೆ ಅವರು. ಇಲ್ಲಿಡು ಮೇಡಮ್ಮ, ಮುರಿದೋಗುತ್ತಾ? ಸುಮ್ಮನೆ ಇಟ್ಟಿದ್ದಾರಮ್ಮ, ರೋಲ್ ಆಗಲ್ಲ ಅದು. ನೋಡಿ ವಿಂಡ್.
ಸುಮಾರು ರಾತ್ರಿ 8:30 ಅಷ್ಟರಲ್ಲಿ ಮಂತ್ರಾಲಯ ರೀಚ್ ಆದ್ವಿ. ರೀಚ್ ಆಗಿ ನಮ್ಮ ರೂಮ್ ಎಲ್ಲಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಹಾಗೆ ಮಂತ್ರಾಲಯದಲ್ಲಿ 8 ಗಂಟೆಯಿಂದ 9 ಗಂಟೆವರೆಗೂ ಪ್ರಸಾದ ಕೊಡ್ತಾರೆ. ನಾವು ರಾತ್ರಿ ಊಟನ ಮಠದಲ್ಲೇ ಮುಗಿಸ್ಕೊಂಡು ಇನ್ನು ಟೈಮ್ ಇತ್ತು ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ರಾತ್ರಿ ಹೊತ್ತು ಕೂಡ ಮಠದಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸುತ್ತ ಎಲ್ಲ ಲೈಟ್ಸ್ಗಳನ್ನ ಹಾಕಿರ್ತಾರೆ. Yes, baby cow. ನೀಚಿ ಮುಟ್ಟಮ್ಮ, ನೀಚಿ ಏನೂ ಆಗಲ್ಲ. ಅಮ್ಮ ಹತ್ರ ಮಿಲ್ಕ್ ಕುಡಿಯಕ್ಕೆ ಹೋಗಿದ್ದಮ್ಮ. ಅಮ್ಮ ಹತ್ರ ಮಿಲ್ಕ್ ಕುಡಿಯಕ್ಕೆ ಹೋಗಿದ್ದೆ. Come. ರೂಮಿಗೆ ಬರೋಷ್ಟರಲ್ಲಿ ಸುಮಾರು ರಾತ್ರಿ 10:30 ಆಗಿತ್ತು. ಬಂದು ಮಲ್ಕೊಂಡು ರೆಸ್ಟ್ ಮಾಡಿದ್ವಿ. ಹಾಗೆ ನನ್ನ ಮಗಳು ಅಲ್ಲೆಲ್ಲ ಓಡಾಡಿ ಸುಸ್ತಾಗಿತ್ತು ಅಂತ ಸ್ವಲ್ಪ ಮಖಾನ ತಿಂತಿದ್ದಾಳೆ. ಹಾಗೆ ಬೆಳಗ್ಗೆ 5:30ನೇ ಬೇಗ ಎದ್ದು ಫ್ರೆಶಪ್ ಆಗಿ ಮುಡಿ ತಗ್ಸ್ಕೊಂಡ್ಬರೋಣ ಅಂತ ಹೊರಟ್ವಿ. ಎದ್ದೇಳ ಚಿನ್ನಿ, ಎದ್ದೇಳ. ಹಾಯ್. ಚಿನ್ನಿ, ಆರ್ಷಿ ಬೇಡಮ್ಮ ಆಗತ್ತೆ ಇವಾಗ ಸ್ವಲ್ಪ ಹೊತ್ತಿಗೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ಡ್ರೌಸಿ.
ಮುಡಿ ತೆಗಿಬೇಕಾದ್ರೆ ಸ್ವಲ್ಪನೂ ಗಲಾಟೆ ಮಾಡಿಲ್ಲ, ಹಾಗೆ ಸಮಾಧಾನ ಕುತ್ಕೊಂಡಿದ್ಲು. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲಿ ಹೇರ್ ಎಲ್ಲಿ? ಏನಮ್ಮ ಅದು? ಎಲ್ಲಿ ಹೇರು? ಆರಿಷಿ ಬೋರ್ಡಮ್ಮ ಆಗೋಗಿದೆ. ಬೋರ್ಡ್ ಆರಿಷಿ. ಮುಡಿಯೆಲ್ಲ ತೆಗ್ಸಾದ್ಮೇಲೆ ರೂಮಿಗೆ ಬಂದು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ದರ್ಶನ ಮಾಡ್ಕೊಂಬರೋಣ ಅಂತ ರೆಡಿಯಾಗಿ ಹೊರಟ್ವಿ. ಹೋಗಕ್ಕಾಗಲ್ಲದ. ಹಲೋ, ಅದು ಬಿಡಕ್ಕ. ಸಂಪ್ರದಾಯ ಪ್ರವರ್ತಕ ನಮಃ ಓಂ ಜಯರಾಜಾವರಾಯ ಶ್ರೀ ನಮಃ ಆಶ್ರಯಕಾಂತಿ ವೃದ್ಧೇ ನಮಃ ಓಂ ಸಂಸ್ಥಾನಕ್ಷೇಮ. ಹಾಯ್ ಮೇಡಮ್, ಅವ್ಳು ಟಯರ್ಡ್ ಆಯ್ತು. ಅವಳಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಹಾಗೆ ಊಟಕ್ಕೆ ಹೊರಟ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಇವಳಿಗಂತೂ ಮನೆಗೆ ವಾಪಸ್ ಬರೋದಕ್ಕೆ ಇಷ್ಟನೇ ಇಲ್ಲ, ಮತ್ತೆ ಮಾಮಿ ಹತ್ರ ಹೋಗಬೇಕು ಅಂತ ಕೇಳ್ತಾ ಇದ್ಲು. ಮನೆಗೆ ಬೇಡ. ಅಪ್ಪ ಅಲ್ಲಿದ್ದಾರೆ. ಕಿಟ್ಟಿನ ಹೋಗು ಹರ್ಷಿ, ಕರೆ ಕೂತು ಹೋಗೋಗು, ಬೇಗ ಕೂತು. ಏಕೆ ಇದು ಅಪ್ಪ ಕಾರಲ್ಲಿ ತಗೊಬರ್ತಾರೆ. ಹರ್ಷಿ ಕಾರಲ್ಲಿ ಇಟ್ಕೊತಿರೋ. ಹರ್ಷಿ ನೋಡ್ದಾ ಓಪನ್ ಆಗೋಯ್ತು. ಏನದು? No, we are going home. Finish, mommy. ಇಲ್ಲಿಂದಾನೆ ನೋಡು ಮಾಮಿ. ಅಲ್ಲಿ ನಿಂತ್ಕೋ ಅಷ್ಟೇ. ಫ್ಯಾನ್ ಅಲ್ಲ ಇಲ್ಲಿಗ.
ಅಲ್ಲಿಂದ ಹೊರಟು ರಾತ್ರಿ ಊಟನ ಹೊರಗಡೆ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ರಾತ್ರಿ 1 ಗಂಟೆ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.